ಹಾಯ್ ಮೈ ಡಿಯರ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಶಕ್ತಿ ಮಿಲನ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ 7 ಚಕ್ರದ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಮ್ಮ ದೇಹದಲ್ಲಿ ಸುಮಾರು ಚಕ್ರಾಸ್ ಇರುತ್ತೆ, ಬಟ್ 7 ಮೇನ್ ಚಕ್ರಾಸ್ ಎನರ್ಜಿ ಸೆಂಟರ್ಸ್ ಅಂತ ಹೇಳಿ ಕರಿತೀವಿ ನಾವು ಅದನ್ನು. ಅವು ಯಾವ್ಯಾವು ಅಂದರೆ, ಫಸ್ಟು ರೂಟ್ ಚಕ್ರ. ಈ ಇಮೇಜಲ್ಲಿ ನೋಡ್ತಾ ಇರ್ಬೋದು ನೀವು. ರೂಟ್ ಚಕ್ರ ಅಂದರೆ ಕೆಳಗಡೆ ರೂಟಲ್ಲಿ ರೆಡ್ ಕಲರ್ ಇದೆಯಲ್ಲ, ಅದು ರೂಟ್ ಚಕ್ರ. ಅದಕ್ಕೆ ಮೂಲಾಧಾರ ಅಂತ ಕರಿತೀವಿ ನಾವು ಕನ್ನಡದಲ್ಲಿ. ಸೆಕೆಂಡ್ ಒಂದು ಬಂದು ಆರೆಂಜ್ ಕಲರಲ್ಲಿ ಇದೆಯಲ್ಲ, ಅದು ಸ್ಯಾಕ್ರಲ್ ಚಕ್ರ, ಸ್ವಾಧಿಷ್ಠಾನ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಸೋಲಾರ್ ಫ್ಲೆಕ್ಸಸ್, ಅದನ್ನು ಮಣಿಪುರ ಅಂತ ಕರೀತಾರೆ. ಹಾಗೆ ಹಾರ್ಟ್ ಚಕ್ರ, ಅನಾಹತ. ಥ್ರೋಟ್ ಚಕ್ರ ವಿಶುದ್ಧ. ಥರ್ಡ್ ಐ ಚಕ್ರ ಆಜ್ಞಾ. ಕ್ರೌನ್ ಚಕ್ರನ ಸಹಸ್ರಾರ ಅಂತ ಕರೀತಾರೆ. ಈ ರೂಟ್ ಚಕ್ರ ಬಂದು ನಮ್ಮ ಬೇಸಲ್ಲಿ ಇರುತ್ತೆ. ನೀವು ನೋಡೋ ಹಾಗೆ ನೋಡಿ, ರೆಡ್ ಕಲರ್ ಪೂರ್ತಿ ಕೆಳಗಡೆ ನಮ್ಮ ಬೇಸಲ್ಲಿ ಮೂಲಾಧಾರ ಚಕ್ರ ಅಂತ ಹೇಳಿರುತ್ತೆ. ಅದಕ್ಕೆ ಅರ್ತ್ ಚಕ್ರ ಅಂತ ಕೂಡ ಕರೀತಾರೆ. ಅದು ಬೇಸ್ ಆಫ್ ದಿ ಸ್ಪೈನಲ್ಲಿ ಇರುತ್ತೆ. ಅದ್ರದ್ದು ಮೇನ್ ಬ್ಲಾಕೇಜ್ ಬಂದು ಫಿಯರಿಂದ ಆ ರೂಟ್ ಚಕ್ರ ಬಂದು ಬ್ಲಾಕ್ ಆಗಿರುತ್ತೆ ಅಂದ್ರೆ ಹೇಳೋಕ್ಕಾಗಲ್ಲ. ಎಲ್ಲ ಚಕ್ರಸು ಆ್ಯಕ್ಟಿವೇಟ್ ಇರುತ್ತೆ. ಆ್ಯಕ್ಟಿವೇಟ್ ಇರೋದ್ರಿಂದನೇ ನಮ್ಮ ಬಾಡಿಲಿ ಎಲ್ಲ ಪ್ರೋಸೆಸ್ಸು ನಡೀತಾ ಇರುತ್ತೆ. ಬಟ್ ಕೆಲವು ಬ್ಲಾಕೇಜಸ್ ಇರುತ್ತೆ. ಆ ಬ್ಲಾಕೇಜಸ್ನ ಹೇಗೆ ಹೀಲ್ ಮಾಡ್ಕೋಬೇಕು, ಆ ಬ್ಲಾಕೇಜಸ್ ಯಾಕಿದೆ ಅಂತ ಫಸ್ಟ್ ನಾವು ತಿಳ್ಕೊಬೇಕು. ನಾನು ಎಲ್ಲ ಚಕ್ರದ ಮೇಲೂ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಯಾಕೆ ಆ ಚಕ್ರದಲ್ಲಿ ಬ್ಲಾಕೇಜಸ್ ಇರುತ್ತೆ, ಯಾವ ರೀಸನಿಗಿರುತ್ತೆ, ಅದನ್ನ ಯಾವ ರೀತಿ ನಾವು ಹೀಲ್ ಮಾಡ್ಕೋಬೇಕು, ಅದಕ್ಕಿರುವಂಥ ಬೇರೆ ಬೇರೆ ದಾರಿಗಳು ಯಾವ್ಯಾವು ಅಂತ ಅದ್ರ ಮೇಲೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಈಗ ಜಸ್ಟ್ ನಾ ಈ 7 ಚಕ್ರಸ್ ಬಗ್ಗೆ ಸ್ವಲ್ಪ ಶಾರ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ. ಓಕೆ, ಈ ರೂಟ್ ಚಕ್ರ ಫಿಯರಿಂದ ನಮಗೆ ಕ್ಲಿಯರಾಗಿ ಆ್ಯಕ್ಟಿವೇಟ್ ಆಗಿರಲ್ಲ. ಅದು ಬ್ಲಾಕೇಜ್ ಕ್ರಿಯೇಟ್ ಆಗಿರೋದೇ ಮೇನ್ ರೀಸನ್ ಬಂದು ಫಿಯರ್. ಇದು ಆ್ಯಕ್ಚುಲಿ ಇರೋದು ರೂಟ್ ಚಕ್ರ ಬಂದು ಸರ್ವೈವಲ್ಗೋಸ್ಕರ ಇರುತ್ತೆ. ಬಟ್ ಇದು ಫಿಯರಿಂದ ಅದು ಕರೆಕ್ಟಾಗಿ ವರ್ಕ್ ಮಾಡ್ತಾ ಇರಲ್ಲ. ಈ ರೂಟ್ ಚಕ್ರ ಆ್ಯಕ್ಟಿವೇಟ್ ಮಾಡೋಕ್ಕೆ ನಾವು ಮೇನಾಗಿ ಫಿಯರ್ನ ಹೀಲ್ ಮಾಡ್ಕೋಬೇಕಾಗತ್ತೆ. ಈ ರೂಟ್ ಚಕ್ರ ಬೀಜ ಮಂತ್ರ ಬಂದು ಲಮ್ ಅಂತ. ಈ ಚಕ್ರ ರೆಡ್ ಕಲರಲ್ಲಿರುತ್ತೆ. ನೆಕ್ಸ್ಟ್ ಚಕ್ರ ಬಂದು ಸ್ಯಾಕ್ರಲ್ ಚಕ್ರ, ಸ್ವಾಧಿಷ್ಠಾನ ಚಕ್ರ ಅಂತಲೂ ಕರಿತೀವಿ ನಾವು ಇದಕ್ಕೆ. ಇದು ನಮ್ಮ ಪ್ಲೆಜರ್ ಚಕ್ರ ಆಗಿರುತ್ತೆ. ಬಟ್ ಈ ಚಕ್ರ ಬಂದು ಗಿಲ್ಟ್ ಬಂದು ಇದು ದೊಡ್ಡ ಬ್ಲಾಕೇಜ್ ಆಗಿರುತ್ತೆ. ಈ ಚಕ್ರನ ಆ್ಯಕ್ಟಿವೇಟ್ ಮಾಡೋಕ್ಕೆ, ನಾವು ಕ್ಲೀನಪ್ ಮಾಡೋಕ್ಕೆ ನಾವು ಈ ಗಿಲ್ಟ್ ಅನ್ನೋದನ್ನು ನಾವು ಹೀಲ್ ಮಾಡ್ಕೋಬೇಕು. ಇದು ಆರೆಂಜ್ ಕಲರಲ್ಲಿರುತ್ತೆ. ಇದರ ಬೀಜ ಮಂತ್ರ ಬಂದು ವಮ್ ಅಂತ. ಇದು ಲೊಕೇಟೆಡ್ ಆಗಿರೋದು ಬೇಸ್ಗಿಂತ ಸ್ವಲ್ಪ 1 ಇಂಚ್ ಮೇಲ್ಗಡೆ ಈ ಸ್ಯಾಕ್ರಲ್ ಚಕ್ರ ಅನ್ನೋದು ಇರುತ್ತೆ. ಇದನ್ನು ವಾಟರ್ ಚಕ್ರ ಅಂತಲೂ ಕರಿತೀವಿ. ನೆಕ್ಸ್ಟ್ ಚಕ್ರ ಸೋಲಾರ್ ಪ್ಲೆಕ್ಸಸ್ ಚಕ್ರ. ಇದನ್ನು ಮಣಿಪುರ ಚಕ್ರ ಅಂತಲೂ ಕರಿತೀವಿ. ಇದು ವಿಲ್ ಪವರ್ ಚಕ್ರ. ಬಟ್ ಈ ಚಕ್ರ ಶೇಮ್ ಇಂದ ಬ್ಲಾಕ್ ಆಗಿರುತ್ತೆ, ಅಂದರೆ ಬ್ಲಾಕೇಜಸ್ ಕ್ರಿಯೇಟ್ ಆಗಿರುತ್ತೆ ಶೇಮ್ ಅನ್ನೋದ್ರಿಂದ. ಈ ಶೇಮ್ನ ನಾವು ಹೀಲ್ ಮಾಡ್ಕೊಳ್ಳೋದ್ರಿಂದ ಈ ಚಕ್ರನ ಕ್ಲೀನಪ್ ಮಾಡ್ಬೋದು. ಈ ಸೋಲಾರ್ ಪ್ಲೆಕ್ಸಸ್ ಚಕ್ರ ಯೆಲ್ಲೋ ಕಲರಲ್ಲಿರುತ್ತೆ, ನಮ್ಮ ಹೊಕ್ಕಳದ ಮಧ್ಯದಲ್ಲಿ ಇರುತ್ತೆ ಈ ಸೋಲಾರ್ ಪ್ಲೆಕ್ಸಸ್ ಚಕ್ರ. ಇದನ್ನ ಫೈರ್ ಚಕ್ರ ಅಂತಲೂ ಕರಿತೀವಿ. ಈ ಚಕ್ರದ್ದು ಬೀಜ ಮಂತ್ರ ಬಂದು ರಮ್ ಅಂತ. ಇದು ಮನಿಗೆ ಸಂಬಂಧಪಟ್ಟಿರೋಂಥ ಚಕ್ರ. ಯಾರಾದರೂ ಮನಿ ರಿಲೇಟೆಡ್ ಇಶ್ಯೂನ ಫೇಸ್ ಮಾಡ್ತಾ ಇದ್ದರೆ ಈ ಚಕ್ರನ ಆ್ಯಕ್ಟಿವೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಹಾರ್ಟ್ ಚಕ್ರ. ಈ ಹಾರ್ಟ್ ಚಕ್ರ ಬಂದು ಲವ್ಗೆ ಸಂಬಂಧಪಟ್ಟಿರೋಂಥ ಚಕ್ರ. ಬಟ್ ಈ ಚಕ್ರ ಬಂದು ದುಃಖದಿಂದ ಈ ಚಕ್ರ ಬ್ಲಾಕ್ ಆಗಿರುತ್ತೆ. ಈ ಗ್ರೀಫ್ನ ಅಂದರೆ ದುಃಖನ ಹೀಲ್ ಮಾಡ್ಕೊಳ್ಳೋದ್ರಿಂದ ನಾವು ಹಾರ್ಟ್ ಚಕ್ರನ ಕ್ಲೀನಪ್ ಮಾಡ್ಬೋದು. ಈ ಹಾರ್ಟ್ ಚಕ್ರ ಹೆಸರಲ್ಲೇ ಹೇಳೋ ಹಾಗೆ ಹಾರ್ಟ್ ಹತ್ರ ಇರುತ್ತೆ. ಇದ್ರದ್ದು ಬೀಜ ಮಂತ್ರ ಬಂದು ಯಮ್ ಅಂತ. ಇದು ಗ್ರೀನ್ ಕಲರಲ್ಲಿರುತ್ತೆ ಈ ಚಕ್ರ. ಟ್ವಿನ್ ಫ್ಲೇಮ್ ಜರ್ನಿಲಿ ಇರೋರು ಈ ಚಕ್ರನ ಆ್ಯಕ್ಟಿವೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಟ್ವಿನ್ ಫ್ಲೇಮ್ ಜರ್ನಿ ಬಗ್ಗೆನೂ ನನ್ನ ಚಾನಲಲ್ಲಿ ತುಂಬ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಅವನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಥ್ರೋಟ್ ಚಕ್ರ, ವಿಶುದ್ಧ ಚಕ್ರ ಅಂತ ಹೇಳ್ತೀವಿ ಇದನ್ನು. ಇದು ಬಂದು ಸ್ಕೈ ಬ್ಲೂ ಕಲರ್ ಇರುತ್ತೆ. ಇದು ಟ್ರೂತ್ ಹೇಳೋದ್ರಿಂದ ಆ್ಯಕ್ಟಿವೇಟ್ ಆಗುತ್ತೆ. ಲೈಸ್, ಸುಳ್ಳು ಹೇಳೋದ್ರಿಂದ ಇದು ಬ್ಲಾಕ್ ಆಗಿರುತ್ತೆ. ಭಯದಿಂದನೂ ಇದು ಬ್ಲಾಕ್ ಆಗಿರುತ್ತೆ. ಸುಳ್ಳು ಏನಕ್ಕೆ ಹೇಳ್ತೀವಿ, ಭಯ ಪಟ್ಕೊಂಡು ಸತ್ಯ ಹೇಳೋ ಧೈರ್ಯ ಇಲ್ಲದೆ ಸುಳ್ಳು ಹೇಳಿರ್ತೀವಲ್ಲ, ಸೊ ಇದು ಭಯದಿಂದನೂ ಬ್ಲಾಕ್ ಆಗಿರುತ್ತೆ. ಸುಳ್ಳು ಹೇಳಿದ್ರಿಂದನೂ ಇದು ಬ್ಲಾಕ್ ಆಗಿರುತ್ತೆ. ಇದ್ರದ್ದು ಬೀಜ ಮಂತ್ರ ಬಂದು ಹಮ್ ಅಂತ. ನೆಕ್ಸ್ಟ್ ಚಕ್ರ ಥರ್ಡ್ ಐ ಚಕ್ರ, ಆಜ್ಞಾ ಚಕ್ರ. ಇದನ್ನ ಲೈಟ್ ಚಕ್ರ ಅಂತಲೂ ಕರಿತೀವಿ, ಇನ್ಸೈಡ್ ಚಕ್ರ ಅಂತ ಕರಿತೀವಿ. ಇದು ಇಲ್ಯೂಷನಿಂದ ಬ್ಲಾಕ್ ಆಗಿರುತ್ತೆ. ಈ ಥರ್ಡ್ ಐ ಬೀಜ ಮಂತ್ರ ಬಂದು ಓಂ ಅಂತ. ಇದ್ರದ್ದು ಕಲರ್ ಬಂದು ಡಾರ್ಕ್ ಬ್ಲೂ ಕಲರ್. ನೆಕ್ಸ್ಟ್ ಬಂದು ಕ್ರೌನ್ ಚಕ್ರ, ಸಹಸ್ರಾರ ಚಕ್ರ ಅಂತ ನಾವು ಕರಿತೀವಿ ಇದನ್ನು. ಇದು ಇಂಡಿಗೋ ಕಲರಲ್ಲಿರುತ್ತೆ, ಅಂದರೆ ಪರ್ಪಲ್ ಕಲರಲ್ಲಿರುತ್ತೆ ಈ ಚಕ್ರ.
ಇದು ಬಂದು ಕಾಸ್ಮಿಕ್ ಎನರ್ಜಿ ಅಂದರೆ ಡಿವೈನ್ ಎನರ್ಜಿ ಚಕ್ರ ಆಗಿರುತ್ತೆ. ಇದು ಅಟ್ಯಾಚ್ಮೆಂಟಿಂದ ಈ 3D ಏನಿರುತ್ತಲ್ವ ಇದಕ್ಕೆ ನಾವು ತುಂಬ ಅಟ್ಯಾಚ್ ಆಗಿರೋದ್ರಿಂದ ಈ ಚಕ್ರ ಬ್ಲಾಕ್ ಆಗಿರುತ್ತೆ. ಈ ಚಕ್ರದ್ದು ಬೀಜ ಮಂತ್ರ ಬಂದು ಅ ಉ ಮ ಅಂದರೆ ಅಂತ ಚಾಂಟ್ ಮಾಡಬೇಕು. ಒಳಗಡೆ ವೈಬ್ರೇಷನ್ ಕ್ರಿಯೇಟ್ ಆಗಬೇಕು. ಆ ಥರ ಎಷ್ಟು ಒಳಗಡೆ ವೈಬ್ರೇಷನ್ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಮಾಡಬೇಕು. ಇಲ್ಲ ಅಂದರೆ ಎಲ್ಲ ಚಕ್ರದ್ದು ಬೀಜ ಮಂತ್ರ ಚಾಂಟ್ ಮಾಡಾದ್ಮೇಲೆ ಈ ಕೊನೆ ಚಕ್ರ ಅಂದರೆ ಕ್ರೌನ್ ಚಕ್ರಕ್ಕೆ ಬಂದ ಮೇಲೆ ನೀವು ಜಸ್ಟ್ ಕಣ್ಣು ಮುಚ್ಕೊಂಡು ಯಾವ ಮಂತ್ರನೂ ಚಾಂಟ್ ಮಾಡದೆ ಜಸ್ಟ್ ಕಣ್ಣು ಕ್ಲೋಸ್ ಮಾಡಿಕೊಂಡು ನೀವು ಆ ಚಕ್ರದ ಮೇಲೆ ಫೋಕಸ್ ಮಾಡಿಕೊಂಡು ಕೂತ್ಕೋಬೋದು ಅಷ್ಟೇ. ಆ ಥರನೂ ಮಾಡ್ಬೋದು. ಅಥವಾ ಅ ಉ ಮ ಅಕಾರ ಉಕಾರ ಮಕಾರ ಉಚ್ಚಾರ ಮಾಡೋದ್ರಿಂದ ಈ 7 ಚಕ್ರಾಸು ಕೂಡ ಆ್ಯಕ್ಟಿವೇಟ್ ಆಗುತ್ತೆ. ಹಾಗೆ ನನಗೆ ಗೊತ್ತಿರೋಂಗೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಪ್ರಕಾರ ಈ ರೂಟ್, ಸ್ಯಾಕ್ರಲ್, ಸೋಲಾರ್ ಪ್ಲೆಕ್ಸಸ್ ಈ 3 ಚಕ್ರಾಸು ಬಂದು ಮಾಸ್ಕ್ಯುಲನ್ ಎನರ್ಜಿಗೆ ಸಂಬಂಧಪಟ್ಟಿರೋದು. ಈಗ ಹಾರ್ಟ್ ಚಕ್ರ, ಥ್ರೋಟ್ ಚಕ್ರ, ಥರ್ಡ್ ಐ ಬಂದು ಫೆಮಿನೈನ್ ಎನರ್ಜಿಗೆ ಸಂಬಂಧಪಟ್ಟಿರೋದು. ಸ್ಪಿರಿಚುಯಾಲಿಟಿಯಲ್ಲಿ ಇರೋರಿಗೆ ಅರ್ಥ ಆಗಿರುತ್ತೆ ಫೆಮಿನೈನ್ ಎನರ್ಜಿ, ಮಾಸ್ಕ್ಯುಲನ್ ಎನರ್ಜಿ ಅಂದರೆ ಶಿವಶಕ್ತಿ ಎನರ್ಜಿ ಅಂದರೆ ಏನು ಅಂತ. ಸ್ಪೆಷಲಿ ಟ್ವಿನ್ ಫ್ಲೇಮ್ ಜರ್ನಿಲಿ ಇರೋರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಮಾಸ್ಕ್ಯುಲನ್ ಆ್ಯಂಡ್ ಫೆಮಿನೈನ್ ಎನರ್ಜಿ ಬಗ್ಗೆ. ನನ್ನ ಪ್ರಕಾರ ಅಂದ್ರೇನು ಬೇರೆದವ್ರಿಗೂ ಗೊತ್ತಿರುತ್ತೆ. ಬಟ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಪ್ರಕಾರ ಈ ರೂಟ್ ಚಕ್ರ, ಸ್ಯಾಕ್ರಲ್ ಚಕ್ರ, ಸೋಲಾರ್ ಪ್ಲೆಕ್ಸಸ್ ಚಕ್ರ ಇದು ಬಂದು DM-ಗಳಿಗೆ ಚೆನ್ನಾಗಿ ಆ್ಯಕ್ಟಿವೇಟ್ ಇರುತ್ತೆ. ಈ ಹಾರ್ಟ್ ಚಕ್ರ, ಥ್ರೋಟ್ ಚಕ್ರ, ಥರ್ಡ್ ಐ ಚಕ್ರ ಬಂದು ಫೆಮಿನೈನ್ಗೆ ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಇರುತ್ತೆ. ಸೊ ಫೆಮಿನೈನ್ಸು ಜಾಸ್ತಿ ರೂಟ್ ಚಕ್ರ, ಸ್ಯಾಕ್ರಲ್ ಚಕ್ರ, ಸೋಲಾರ್ ಪ್ಲೆಕ್ಸಸ್ ಮೇಲೆ ಜಾಸ್ತಿ ವರ್ಕ್ ಮಾಡಬೇಕಾಗತ್ತೆ. ಯಾಕಂದರೆ ಅವರು ಪ್ರಾಕ್ಟಿಕಲ್ ಆಗಿರಲ್ಲ, ತುಂಬ ಎಮೋಷ್ನಲ್ ಆಗಿರ್ತಾರೆ ಫೆಮಿನೈನ್ಸು. ಮಾಸ್ಕ್ಯುಲನ್ಸ್ ಬಂದು ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ. ಅವು ಎರಡೂ ಬ್ಯಾಲೆನ್ಸ್ ಆಗಬೇಕಂದ್ರೆ ಈ DFಗಳು ಜಾಸ್ತಿ ಪ್ರಾಕ್ಟಿಕಲ್ ಚಕ್ರಾಸ್ ಅಂದರೆ ರೂಟ್, ಸ್ಯಾಕ್ರಲ್, ಸೋಲಾರ್ ಪ್ಲೆಕ್ಸಸ್ ಮೇಲೆ ವರ್ಕ್ ಮಾಡಬೇಕು. ಈ DM-ಗಳು ಬಂದು ಹಾರ್ಟು, ಥ್ರೋಟು, ಥರ್ಡ್ ಐ ಇವ್ರಿಗೆ ಜಾಸ್ತಿ ಎಮೋಷ್ನಲ್ ಇರಲ್ಲ. ಅವರು DFಗಳು ಜಾಸ್ತಿ ಎಮೋಷ್ನಲ್ ಇರ್ತಾರೆ. ಸೊ ಅದಕ್ಕೋಸ್ಕರ ಈ DM-ಗಳು ಮತ್ತು DFಗಳು ಎರಡೂ ಎನರ್ಜಿ ಬ್ಯಾಲೆನ್ಸ್ ಆಗಬೇಕಂದ್ರೆ ಎಲ್ಲ ಚಕ್ರಾಸ್ನು ಆ್ಯಕ್ಟಿವೇಟ್ ಮಾಡೋದು, ಎಲ್ಲ ಚಕ್ರಾಸು ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈ ಟ್ವಿನ್ ಫ್ಲೇಮ್ ಜರ್ನಿಲಿ ಇರೋರು ಈ ಚಕ್ರಾಸ್ ಬ್ಯಾಲೆನ್ಸಿಂಗ್ ತುಂಬ ಇಂಪಾರ್ಟೆಂಟು. ಹಾಗೆ ಈ ಚಕ್ರಾಸ್ ಮೆಡಿಟೇಷನ್ ಅಲ್ಲದೆ ಬೇರೆ ಇನ್ನರ್ ವರ್ಕ್ನು ಅವ್ರು ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಬೇರೆ ವಿಡಿಯೋಸು, ಬೇರೆ ಇನ್ನರ್ ವರ್ಕ್ದು ವೀಡಿಯೋಸು ನಾನು ಅಪ್ಲೋಡ್ ಮಾಡಿದ್ದೀನಿ. ಬೇರೆ ಮೆಥಡು ಇದೆ ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ. ಈ 7 ಚಕ್ರ ಮೆಡಿಟೇಷನ್ ಅಲ್ಲದೆ ಬೇರೆ ಮೆಥಡ್ಸು ಇದ್ದಾವೆ. ಇದನ್ನು ಮಾಡಿ ಅವನ್ನು ಫಾಲೋ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಸ್ವಲ್ಪ ಸ್ಪೀಡಪ್ ಆಗುತ್ತೆ ಇನ್ನರ್ ವರ್ಕು. ಪ್ರತಿಯೊಂದು ಚಕ್ರದ ಮೇಲೂ ಬೇರೆ ವಿಡಿಯೋ ಮಾಡ್ತೀನಿ. ಹಾಗೆ ಕೆಲವು ವೀಡಿಯೋಸು ಮಾಡಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ, ಅವನು ಕೂಡ ನೋಡಿ. ಆದರೆ ಆ ವಿಡಿಯೋದಲ್ಲಿ ನಾನು ಯಾವ್ಯಾವ ಬ್ಲಾಕೇಜಸ್ಸು ಯಾವ್ಯಾವ ಚಕ್ರಕ್ಕೆ ಸಂಬಂಧಪಟ್ಟಿರೋದಂತ ಹೇಳಿದ್ದೀನಿ. ನಿಮ್ಮ ಬ್ಲಾಕೇಜಸ್ ಯಾವ ಚಕ್ರಕ್ಕೆ ಸಂಬಂಧಪಟ್ಟಿರೋದಂತ ನೋಡಿ ಅದನ್ನು ಹೀಲ್ ಮಾಡ್ಕೊಳ್ಳೋ ಮುಖಾಂತರ ನಿಮ್ಮ ಎನರ್ಜಿನ ನೀವು ಬ್ಯಾಲೆನ್ಸ್ ಮಾಡ್ಕೋಬೋದು. ಹಾಗೆ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ನೆಕ್ಸ್ಟ್ ಯಾವ್ಯಾವ ಥರ ವಿಡಿಯೋ ಬೇಕು ಅಂತಲೂ ಕಮೆಂಟ್ ಮಾಡಿ. ಆ ಟಾಪಿಕ್ ಮೇಲೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಬಾಯ್.